ಹಾಸನ ಜಿಲ್ಲೆಯಲ್ಲಿ ಸರಣಿಯಾಗಿ ಸಂಭವಿಸ್ತಾ ಇರುವಂತಹ ಹೃದಯಾಘಾತ ಪ್ರಕರಣಗಳು ಕೇವಲ ನಮ್ಮ ರಾಜ್ಯವನ್ನು ಮಾತ್ರವಲ್ಲ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಾವೆ. ಈ ವಿಚಾರ ಸದ್ಯ ಎಲ್ಲ ಕಡೆನೂ ಚರ್ಚೆ ಆಗ್ತಾ ಇದೆ. ಜನರಲ್ಲಿ ಆತಂಕವನ್ನು ಕೂಡ ಹೆಚ್ಚಿದೆ. ಹಾಗಂತ ಈ ಚರ್ಚೆ ಹೊಸದೇನೂ ಅಲ್ಲ. ಕೊರೋನಾ ಕಾಲಘಟ್ಟದ ನಂತರ ದೇಶದಲ್ಲಿ ಹೃದಯಾಘಾತ ಪ್ರಕರಣಗಳ ಸಂಖ್ಯೆಯಲ್ಲಿ ದಿಢೀರ್ ಏರಿಕೆ ಕಂಡು ಬಂದಿರುವುದು ಕಳೆದ 3-4 ವರ್ಷಗಳಿಂದ ಸಾರ್ವಜನಿಕವಾಗಿ ಚರ್ಚೆಯಲ್ಲಿರುವಂಥ ವಿಚಾರ. ಈ ಎಲ್ಲ ಚರ್ಚೆಗಳು ಕೇಂದ್ರೀಕೃತವಾಗಿರೋದು ಕೋವಿಡ್ ವ್ಯಾಕ್ಸಿನ್ ಸುತ್ತ. ಅಂದರೆ ತರಾತುರಿಯಲ್ಲಿ ನೀಡಲಾದಂತಹ ಕೋವಿಡ್ ವ್ಯಾಕ್ಸಿನಿನ ಸೈಡ್ ಎಫೆಕ್ಟ್ನಿಂದಾಗಿಯೇ ಎಳೆ ವಯಸ್ಸಿನವರು ಕೂಡ ಹೃದಯಾಘಾತಕ್ಕೆ ಬಲಿಯಾಗ್ತಿದ್ದಾರೆ ಅನ್ನೋ ವಾದ ಕಳೆದ 3-4 ವರ್ಷಗಳಿಂದ ಸಾರ್ವಜನಿಕವಾಗಿ ಕೇಳಿ ಬರ್ತಾನೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಯನ ನಡೆಸಿ ವರದಿ ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯ ತಜ್ಞರ ಸಮಿತಿಯನ್ನ ರಚನೆ ಮಾಡಿ ಇರುವ ಗೊಂದಲಗಳನ್ನ ಬಗೆಹರಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ರು. ಅದರಂತೆ ಅಧ್ಯಯನ ನಡೆಸಿದಂತಹ ತಜ್ಞರ ಸಮಿತಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿದೆ. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ವ್ಯಾಕ್ಸಿನ್ ಕುರಿತಾಗಿ ಜನರಲ್ಲಿದ್ದ ಗೊಂದಲಗಳನ್ನ ನಿವಾರಿಸೋಕೆ ಮುಂದಾಗಿದ್ದನೇ ಗುರಿಯಾಗಿಸಿಕೊಂಡ ಬಯೋಕಾನ್ ಸಂಸ್ಥೆಯ ಅಧ್ಯಕ್ಷ ಕಿರಣ್ ಮಜುಮ್ದಾರ್ ಶಾ, ಬಿಜೆಪಿಯ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಪಿಯೂಷ್ ಗೋಯಲ್ ಮುಂತಾದವರು ಇದರಲ್ಲೂ ಹುಳುಕನ್ನ ಹುಡುಕುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಹಾಸನದಲ್ಲಿ ಕೆಲವೇ ದಿನಗಳ ಅಂತರದಲ್ಲಿ 40ಕ್ಕೂ ಹೆಚ್ಚು ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತಹ ಆಘಾತಕಾರಿ ವಿಚಾರ ತಿಳಿಯುತ್ತಲೇ ಸಿಎಂ ಕಳವಳವನ್ನ ವ್ಯಕ್ತಪಡಿಸಿದ್ರು. ಆತುರಾತುರದಲ್ಲಿ ಕೊರೋನಾ ಲಸಿಕೆಗೆ ಅಧಿಕೃತ ಅನುಮೋದನೆಯನ್ನ ಕೊಟ್ಟು ಜನರಿಗೆ ಹಂಚಿದ್ದು ಕೂಡ ಈ ಸಾವುಗಳಿಗೆ ಕಾರಣವಿರಬಹುದು ಅನ್ನೋದನ್ನ ಅಲ್ಲಗಳೆಯೋಕೆ ಆಗದು. ಕಾರಣ ವಿಶ್ವದ ಅನೇಕ ಅಧ್ಯಯನಗಳು ಇತ್ತೀಚೆಗೆ ಹೆಚ್ಚಾಗಿರುವಂತಹ ಹೃದಯ ಸ್ತಂಭನಕ್ಕೆ ಕೋವಿಡ್ ಲಸಿಕೆ ಕಾರಣ ಎಂಬುದನ್ನ ಹೇಳಿವೆ ಎಂದಿದ್ರು. ಈ ಹೃದಯಾಘಾತ ಪ್ರಕರಣಗಳನ್ನ ಗಂಭೀರವಾಗಿ ಪರಿಗಣಿಸಿದ್ದಂತಹ ಸಿಎಂ ಸಿದ್ದರಾಮಯ್ಯ ಸರಣಿ ಸಾವುಗಳಿಗೆ ನಿಖರ ಕಾರಣಗಳೇನು ಅನ್ನೋದನ್ನ ಪತ್ತೆ ಹಚ್ಚೋಕೆ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾದಂತಹ ಡಾಕ್ಟರ್ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ತಜ್ಞರ ಸಮಿತಿಯನ್ನ ರಚನೆ ಮಾಡಿ 10 ದಿನಗಳ ಒಳಗಾಗಿ ಈ ಕುರಿತು ಅಧ್ಯಯನ ನಡೆಸಿ ವರದಿ ನೀಡುವಂತೆ ಸೂಚನೆಯನ್ನ ನೀಡಿದರು. ಸಿದ್ದರಾಮಯ್ಯನವರು ತಜ್ಞರ ಸಮಿತಿಯನ್ನ ರಚಿಸಿದ್ದಕ್ಕೂ ಕಾರಣ ಆಯಿತು. ವಿಶ್ವಾದ್ಯಂತ ಕೋವಿಡ್ ಲಸಿಕೆಯ ಬಗ್ಗೆ ನಡೆದಂತಹ ಹಲವು ಸಂಶೋಧನೆಗಳು ಲಸಿಕೆಯ ದುಷ್ಪರಿಣಾಮಗಳ ಬಗ್ಗೆ ತಮ್ಮ ವರದಿಗಳಲ್ಲಿ ಉಲ್ಲೇಖಿಸಿದರು. ಅದರಲ್ಲೂ ನಮ್ಮ ಭಾರತದ ಸೀರಂ ಇನ್ಸ್ಟಿಟ್ಯೂಟ್ ಜೊತೆಗೂಡಿ ಕೋವಿಶೀಲ್ಡ್ ವ್ಯಾಕ್ಸಿನ್ ಅನ್ನು ಸಿದ್ಧಪಡಿಸಿದಂತಹ ಆಸ್ಟ್ರಾಜೆನೆಕಾ ಕಂಪನಿ ತಾನು ಅಭಿವೃದ್ಧಿಪಡಿಸಿರುವಂತಹ ಲಸಿಕೆ ಮನುಷ್ಯರಲ್ಲಿ ಸಣ್ಣ ಪ್ರಮಾಣದ ಸೈಡ್ ಎಫೆಕ್ಟ್ಗಳನ್ನು ಉಂಟು ಮಾಡುತ್ತದೆ ಎಂಬ ಅಂಶವನ್ನು ಲಂಡನ್ನಿನ ಹೈಕೋರ್ಟ್ನಲ್ಲಿ ಒಪ್ಪಿಕೊಂಡಿತ್ತು. ಗಟ್ಟಿಮುಟ್ಟಾಗಿದ್ದಂತಹ ಲಂಡನ್ ಮೂಲದ ಜೇಮಿ ಸ್ಕಾಟ್ ಎಂಬ ವ್ಯಕ್ತಿ ಆಸ್ಟ್ರಾಜೆನೆಕಾ ಕಂಪನಿಯ ಲಸಿಕೆ ಪಡೆದ ನಂತರ ಆತನ ಮೆದುಳಿನಲ್ಲಿ ರಕ್ತಸ್ರಾವವಾಗಿ ರಕ್ತ ಹೆಪ್ಪುಗಟ್ಟಿತ್ತು. ಈ ಹಿನ್ನೆಲೆ ಆತನ ಕುಟುಂಬ ಲಸಿಕೆ ತಯಾರಿಸಿದ್ದಂತಹ ಆಸ್ಟ್ರಾಜೆನೆಕಾ ಕಂಪನಿಯ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾದಾಗ ತಾನು ಅಭಿವೃದ್ಧಿಪಡಿಸಿರುವಂತಹ ಲಸಿಕೆ ಸಣ್ಣ ಪ್ರಮಾಣದ ದುಷ್ಪರಿಣಾಮಗಳನ್ನು ಹೊಂದಿದೆ ಎಂಬುದನ್ನು UK ಕೋರ್ಟ್ ಎದುರು ಆಸ್ಟ್ರಾಜೆನೆಕಾ ಕಂಪನಿ ಒಪ್ಪಿಕೊಂಡಿತ್ತು. ಈ ವಿಚಾರ ಭಾರತೀಯರಲ್ಲೂ ದೊಡ್ಡ ಮಟ್ಟದ ಆತಂಕವನ್ನು ಹುಟ್ಟುಹಾಕಿತ್ತು. ಯಾಕಂದ್ರೆ ಅದೇ ಆಸ್ಟ್ರಾಜೆನೆಕಾ ಕಂಪನಿ ನಮ್ಮ ಭಾರತದ ಮೂಲದ ಸೀರಂ ಇನ್ಸ್ಟಿಟ್ಯೂಟ್ ಜೊತೆಗೂಡಿ ಈ ಕೋವಿಶೀಲ್ಡ್ ಲಸಿಕೆಯನ್ನ ಸಿದ್ಧಪಡಿಸಿತ್ತು. ಆ ಲಸಿಕೆಗಳ ಸಾರ್ವಜನಿಕ ಬಳಕೆಗೆ ಕೇಂದ್ರ ಸರ್ಕಾರ ತುರ್ತು ಅನುಮೋದನೆಯನ್ನ ನೀಡಿದ್ದಕ್ಕೆ ದೇಶದ ಹಲವು ವೈದ್ಯರು, ತಜ್ಞರು, ಜನಸಾಮಾನ್ಯರು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದರು. ಕೆಲ ವೈದ್ಯರಂತೂ ಕೋವಿಶೀಲ್ಡ್ ಬಳಕೆಗೆ ಅನುಮತಿ ನೀಡಿದ್ದನ್ನು ವಿರೋಧಿಸಿ ಅವೇಕನ್ ಇಂಡಿಯಾ ಮೂವ್ಮೆಂಟ್ ಎಂಬ ಜಾಗೃತಿ ಅಭಿಯಾನವನ್ನು ಕೂಡ ಪ್ರಾರಂಭಿಸಿದರು. ಇದಿಷ್ಟು ಕೋವಿಶೀಲ್ಡ್ ಕಥೆಯಾದ್ರೆ, ಭಾರತ್ ಬಯೋಟೆಕ್ ಕಂಪನಿ ಅಭಿವೃದ್ಧಿಪಡಿಸಿದಂತಹ ಕೋವ್ಯಾಕ್ಸಿನ್ ಲಸಿಕೆಯ 3ನೇ ಹಂತದ ಪ್ರಯೋಗದ ಫಲಿತಾಂಶ ಬರೋದಕ್ಕೂ ಮೊದಲೇ ಆ ಲಸಿಕೆಯ ಸಾರ್ವಜನಿಕ ಬಳಕೆಗೆ ಅನುಮತಿಯನ್ನ ನೀಡಲಾಗಿತ್ತು. ಈ ಲಸಿಕೆಗಳ ಬಳಕೆಗೆ ಅನುಮತಿಯನ್ನು ನೀಡೋಕೆ ಆರಂಭದಲ್ಲಿ ಹಿಂದೇಟನ್ನು ಹಾಕಿದಂತಹ ಕೋವಿಡ್ ಎಕ್ಸ್ಪರ್ಟ್ ಕಮಿಟಿ ಸರ್ಕಾರದ ಒತ್ತಡಕ್ಕೆ ಮಣಿದು ಅನುಮೋದನೆಯನ್ನ ನೀಡಿತು ಎಂಬ ರೀತಿಯ ಮಾಧ್ಯಮಗಳ ವರದಿಗಳು ಕೂಡ ಆ ಸಂದರ್ಭದಲ್ಲಿ ಪ್ರಕಟವಾಗಿದ್ದವು. ಅಷ್ಟೇ ಅಲ್ಲ, ಆಸ್ಟ್ರಾಜೆನೆಕಾ ಜೊತೆಗೂಡಿ ಕೋವಿಶೀಲ್ಡ್ ಲಸಿಕೆಯನ್ನು ಸಿದ್ಧಪಡಿಸಿದಂತಹ ಸೀರಂ ಇನ್ಸ್ಟಿಟ್ಯೂಟ್ನ ಮಾಲೀಕ ಆಧಾರ್ ಪೂನಾವಾಲಾ ಅವರೇ ಭಾರತ್ ಬಯೋಟೆಕ್ ಕಂಪನಿ ಸಿದ್ಧಪಡಿಸಿದಂತಹ ಕೋವ್ಯಾಕ್ಸಿನ್ ಬಗ್ಗೆ ಆರೋಪಗಳನ್ನ ಮಾಡಿದ್ರು. ಕೋವ್ಯಾಕ್ಸಿನ್ ನೀರಿನ ಹಾಗಿದೆ, ಈ ಲಸಿಕೆಯ ಟೆಸ್ಟ್ಗಳು ಕಳಪೆಯಾಗಿವೆ, ಕೋವ್ಯಾಕ್ಸಿನ್ ಲಸಿಕೆ 60% ಅಡ್ಡ ಪರಿಣಾಮವನ್ನು ಹೊಂದಿದೆ ಎಂದಿದ್ರು. ಭಾರತ್ ಬಯೋಟೆಕ್ ಕೂಡ ಕೋವಿಶೀಲ್ಡ್ ಬಗ್ಗೆ ಹಲವು ಆರೋಪಗಳನ್ನ ಮಾಡಿತ್ತು. ಕೋವಿಡ್ ಕಾಲಘಟ್ಟದ ನಂತರ ಹಠಾತ್ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗಿದ್ದರಿಂದ ಕೋವಿಡ್ ಸೋಂಕಿನ ಪರಿಣಾಮ ಮತ್ತು ಕೋವಿಡ್ ಲಸಿಕೆಯಿಂದ ಉಂಟಾಗುವಂತಹ ಅಡ್ಡ ಪರಿಣಾಮಗಳ ಬಗೆಗಿನ ಚರ್ಚೆ ಮುಂದುವರಿದಿತ್ತು. ಇತ್ತೀಚೆಗೆ ಹಾಸನದಲ್ಲಿ ಸರಣಿ ಹೃದಯಾಘಾತ ಪ್ರಕರಣಗಳು ಬೆಳಕಿಗೆ ಬಂದಾಗ ಜನರ ಆತಂಕವನ್ನ ಮನಗಂಡು ಸಿಎಂ ಸಿದ್ದರಾಮಯ್ಯನವರು ಕೋವಿಡ್ ಲಸಿಕೆಯ ಬಗ್ಗೆ ಇರುವಂತಹ ಗೊಂದಲಗಳನ್ನು ಬಗೆಹರಿಸುವ, ಜನರಲ್ಲಿನ ಆತಂಕವನ್ನ ನಿವಾರಿಸುವ ದೃಷ್ಟಿಯಿಂದ ಸರಣಿ ಸಾವುಗಳ ಅಧ್ಯಯನಕ್ಕೆ ತಜ್ಞರ ಸಮಿತಿಯನ್ನ ರಚಿಸಿದ್ರು. ಸಿದ್ದರಾಮಯ್ಯನವರು ತಜ್ಞರ ಸಮಿತಿಯನ್ನ ರಚಿಸಿದ ಬೆನ್ನಲ್ಲೇ ಈ ವಿಚಾರಕ್ಕೆ ಎಂಟ್ರಿ ಕೊಟ್ಟಂತಹ ಮಹಿಳಾ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ, ಸಿದ್ದರಾಮಯ್ಯನವರು ಕೋವಿಡ್ ಲಸಿಕೆಯ ಬಗ್ಗೆ ಜನಗಳಿಗೆ ತಪ್ಪು ಮಾಹಿತಿಯನ್ನ ನೀಡಿ ದಾರಿ ತಪ್ಪಿಸುವ ಕೆಲಸವನ್ನ
ಮಾಡ್ತಿದ್ದಾರೆ ಅಂತ ಕೋವಿಡ್ ಲಸಿಕೆ ಮತ್ತೆ ಕೇಂದ್ರ ಸರ್ಕಾರವನ್ನ ಸಮರ್ಥಿಸಿಕೊಂಡು ಟ್ವೀಟ್ ಮಾಡಿದ್ರು. ಕಿರಣ್ ಮಜುಮ್ದಾರ್ ಶಾ ಅವರ ಟ್ವೀಟಿನ ಸಾರಾಂಶವನ್ನ ಒಮ್ಮೆ ಹೇಳ್ಬಿಡ್ತೀನಿ ಕೇಳಿ. ಭಾರತದಲ್ಲಿ ಅಭಿವೃದ್ಧಿಪಡಿಸಲಾಗಿರುವಂತಹ ಕೋವಿಡ್-19 ವ್ಯಾಕ್ಸಿನ್ಗಳಿಗೆ ತುರ್ತು ಬಳಕೆಯ ಅಧಿಕಾರದ ಪರಿಧಿಯಲ್ಲಿ ಅನುಮೋದನೆಯನ್ನ ನೀಡಲಾಗಿತ್ತು. ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ ಜಾಗತಿಕ ಮಾನದಂಡಗಳಿಗೆ ಅನುಗುಣವಾಗಿ ಪರಿಣಾಮಕಾರಿ ವ್ಯಾಕ್ಸಿನ್ ಅನ್ನು ಸಿದ್ಧಪಡಿಸಲಾಗಿದೆ. ಎಷ್ಟೊಂದು ಮುತುವರ್ಜಿ ವಹಿಸಿ ಸಿದ್ಧಪಡಿಸಿರುವಂತಹ ವ್ಯಾಕ್ಸಿನ್ಗಳಿಗೆ ಆತುರದಲ್ಲಿ ಅನುಮೋದನೆ ನೀಡಲಾಗಿದೆ ಅನ್ನೋದು ವಾಸ್ತವಿಕವಾಗಿ ತಪ್ಪು. ಇದರಿಂದ ಜನರಿಗೆ ತಪ್ಪು ಸಂದೇಶ ರವಾನೆಯಾಗುತ್ತೆ. ಈ ಲಸಿಕೆಗಳು ಲಕ್ಷಾಂತರ ಜೀವಗಳನ್ನು ಉಳಿಸಿದಾವೆ. ಎಲ್ಲಾ ಲಸಿಕೆಗಳ ತರ ಈ ಲಸಿಕೆಗಳು ಕೆಲವು ಮಂದಿಯ ಮೇಲೆ ಅಡ್ಡ ಪರಿಣಾಮವನ್ನ ಬೀರಬಹುದು. ಹೀಗೆ ದೂಷಿಸುತ್ತಾ ಕಾಲಹರಣ ಮಾಡೋದಕ್ಕಿಂತ ಈ ಲಸಿಕೆಗಳ ಅಭಿವೃದ್ಧಿಯ ಹಿಂದಿರುವ ವಿಜ್ಞಾನವನ್ನ ಒಪ್ಪಿಕೊಳ್ಳೋದು ಬಹಳ ಮುಖ್ಯವಾಗುತ್ತೆ ಅಂತ ಬರೆದುಕೊಂಡಿದ್ರು. ಸಿಎಂ ಸಿದ್ದರಾಮಯ್ಯನವರು ಕೋವಿಡ್ ಲಸಿಕೆಯ ಅಡ್ಡ ಪರಿಣಾಮಗಳ ಬಗ್ಗೆ ಮಾತನಾಡಿದ್ದಕ್ಕೆ ಮತ್ತು ಸರಣಿ ಸಾವುಗಳಿಗೆ ಕಾರಣವೇನು, ಕೋವಿಡ್ ಲಸಿಕೆಯ ಅಡ್ಡ ಪರಿಣಾಮಗಳೇನಾದರೂ ಜನರ ಸಾವಿಗೆ ಕಾರಣವೇ ಎಂಬುದನ್ನು ತಿಳಿಯೋಕೆ ತಜ್ಞರ ಸಮಿತಿಯನ್ನ ರಚಿಸಿದ್ದಕ್ಕೆ ಕೇವಲ ಕಿರಣ್ ಮಜುಮ್ದಾರ್ ಶಾ ಮಾತ್ರವಲ್ಲ, ಬಿಜೆಪಿಯ ಹಲವು ನಾಯಕರು ಕೂಡ ಸಿಎಂ ವಿರುದ್ಧ ಮಾತನಾಡಿದ್ರು. ಆದ್ರೆ ಸಿದ್ದರಾಮಯ್ಯನವರ ನಿಲುವನ್ನ ಪ್ರಶ್ನಿಸಿದ ಪ್ರತಿಯೊಬ್ಬರು ತಮ್ಮ ಆತ್ಮಸಾಕ್ಷಿಯನ್ನೊಮ್ಮೆ ಕೇಳಿಕೊಳ್ಳುವಂತಹ ಅವಶ್ಯಕತೆ ಖಂಡಿತವಾಗಿಯೂ ಇದೆ. ಯಾಕಂದ್ರೆ ಇದೀಗ ತಜ್ಞರ ಸಮಿತಿ ಹೃದಯಾಘಾತ ಪ್ರಕರಣಗಳ ಹೆಚ್ಚಳದ ಬಗ್ಗೆ ಅಧ್ಯಯನ ನಡೆಸಿ ವರದಿಯನ್ನ ನೀಡಿದೆ. ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ 2019ಕ್ಕೂ ಮೊದಲು ಚಿಕಿತ್ಸೆಯನ್ನ ಪಡೆದವರು ಮತ್ತೆ 2025ರ ಏಪ್ರಿಲ್ 1ರಿಂದ ಮೇ 1ರವರೆಗೆ ಚಿಕಿತ್ಸೆಯನ್ನ ಪಡೆದಂತಹ ರೋಗಿಗಳ ಡೇಟಾವನ್ನ ಕಲೆ ಹಾಕಿ ಅಧ್ಯಯನವನ್ನ ನಡೆಸಿದೆ. ವಿವಿಧ ಆರೋಗ್ಯ ಸಮಸ್ಯೆಗಳನ್ನು ಹೊಂದಿದವರಲ್ಲಿ ಕೋವಿಡ್ ಸೃಷ್ಟಿಸಿದ ಪರಿಣಾಮಗಳಿಂದ ಹೃದಯಾಘಾತದ ಸಾಧ್ಯತೆಗಳು ಹೆಚ್ಚಾಗಿದೆ ಎಂಬ ಅಂಶವನ್ನ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಡಯಾಬಿಟಿಸ್, ಒತ್ತಡದ ಜೀವನ ಶೈಲಿ, ಕೌಟುಂಬಿಕ ಇತಿಹಾಸ, ಅತಿಯಾದ ಕೊಲೆಸ್ಟ್ರಾಲ್ನಿಂದಲೂ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತವೆ ಅಂತ ತಜ್ಞರ ಸಮಿತಿ ಅಭಿಪ್ರಾಯಪಟ್ಟಿದೆ. ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆಗಳ ಅಡ್ಡ ಪರಿಣಾಮ ಕಾರಣ ಎಂಬುದಕ್ಕೆ ಪುರಾವೆಗಳಿಲ್ಲ ಅಂತ ತಜ್ಞರ ಸಮಿತಿ ಅಭಿಪ್ರಾಯ ವ್ಯಕ್ತಪಡಿಸುತ್ತಲೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಪಿಯೂಷ್ ಗೋಯಲ್ ಆದಿಯಾಗಿ ಬಿಜೆಪಿಯ ಹಲವರು ಸಿದ್ದರಾಮಯ್ಯನವರು ಕ್ಷಮೆ ಕೇಳಬೇಕು ಅಂತ ರಾಜಕೀಯ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಆದರೆ ಇದು ಜನಸಾಮಾನ್ಯರ ಜೀವನದ ಪ್ರಶ್ನೆ, ಇದೊಂದು ಗಂಭೀರ ವಿಚಾರ ಅನ್ನೋದು ಮಾತ್ರ ಇವರಿಗೆ ಅರ್ಥವಾಗ್ತಾ ಇಲ್ಲ. ಕೋವಿಡ್ ಲಸಿಕೆ ಅಡ್ಡ ಪರಿಣಾಮದಿಂದಲೇ ದೇಶದಲ್ಲಿ ಹಿಂದೆಂದಿಗಿಂತಲೂ ಅತ್ಯಧಿಕ ಪ್ರಮಾಣದಲ್ಲಿ ಹೃದಯಾಘಾತಗಳು ಸಂಭವಿಸುತ್ತವೆ ಎಂಬ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ದಟ್ಟವಾಗಿರುವಾಗ ಈ ಕುರಿತ ಗೊಂದಲಗಳಿಗೆ ತಜ್ಞರ ಅಧ್ಯಯನದ ಮೂಲಕ ಒಂದು ಸ್ಪಷ್ಟತೆಯನ್ನ ಕಂಡುಕೊಳ್ಳುವುದು ಅಗತ್ಯವಾಗಿತ್ತು. ಕೋವಿಡ್ ಲಸಿಕೆಯ ಅಡ್ಡ ಪರಿಣಾಮದಿಂದ ಏನಾದರೂ ಈ ಸಾವುಗಳು ಸಂಭವಿಸುತ್ತಿದ್ದಾವ ಅನ್ನೋದನ್ನ ಅಧ್ಯಯನದ ಮೂಲಕ ಖಚಿತಪಡಿಸಿಕೊಳ್ಳೋದು ತುಂಬಾನೇ ಮುಖ್ಯವಾಗಿತ್ತು. ಅದರಲ್ಲೂ ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿಯಾಗಿ ಯುವಕರು, ಬದುಕಿ ಬಾಳಬೇಕಾದ ಜನರು ಬಲಿಯಾಗ್ತಾ ಇದ್ದಾಗ ಸಹಜವಾಗಿ ಜನರಲ್ಲಿ ಆತಂಕ ಹೆಚ್ಚಾಗಿತ್ತು. ಕೋವಿಡ್ ಲಸಿಕೆಗಳ ಅಡ್ಡ ಪರಿಣಾಮಗಳ ಬಗ್ಗೆಯೂ ಚರ್ಚೆ ಶುರುವಾಗಿತ್ತು. ಈ ಹಿನ್ನೆಲೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಜನರ ಹಿತ ಕಾಯುವ ಮತ್ತು ಇರುವ ಗೊಂದಲಗಳನ್ನು ನಿವಾರಿಸಿ ಜನರಿಗೆ ಅಸಲಿಯತ್ತನ್ನು ತಿಳಿಸುವ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಯಶಸ್ವಿಯಾಗಿ ಮಾಡಿದ್ದಾರೆ ಅನ್ನಬಹುದು. ನಾವು ಈ ಮಾತನ್ನ ಹೇಳ್ತಿರೋದಕ್ಕೂ ಕಾರಣ ಇದೆ. 2021ರ ಜುಲೈನಲ್ಲಿ ಕೋವಿಶೀಲ್ಡ್ ಲಸಿಕೆ ಪಡೆದಿದ್ದಂತಹ 20 ವರ್ಷದ ಯುವತಿ ಕಾರುಣ್ಯ ದಿಢೀರಂತ ಸಾವಿಗೀಡಾಗಿದ್ರು. ತಮ್ಮ ಮಗಳ ಸಾವಿಗೆ ಲಸಿಕೆಯ ಅಡ್ಡ ಪರಿಣಾಮಗಳೇ ಕಾರಣ ಅಂತ ಆಕೆಯ ತಂದೆ ವೇಣುಗೋಪಾಲ್ ಮತ್ತು ಕುಟುಂಬಸ್ಥರು ಆರೋಪಿಸಿದ್ರು. ಕಾರುಣ್ಯ ಮಾತ್ರವಲ್ಲ, ಅದೇ ರೀತಿ ಕೋವಿಶೀಲ್ಡ್ ಲಸಿಕೆ ಪಡೆದಿದ್ದ 14 ದಿನಕ್ಕೆ ಹೈದರಾಬಾದಿನ 18 ವರ್ಷದ ಯುವತಿ ರಿತೈಕಾಳ ಬ್ರೈನ್ ಡೆಡ್ ಆಗಿತ್ತು. ಈ ಮೃತ ಯುವತಿಯರ ಪೋಷಕರು ಮತ್ತೆ ಇವರ ಹಾಗೆ ಕುಟುಂಬದವರನ್ನ ಕಳೆದುಕೊಂಡವರೆಲ್ಲ ಸೇರ್ಕೊಂಡು ಕೋವಿಡ್ ಲಸಿಕೆಯ ಅಡ್ಡ ಪರಿಣಾಮಗಳ ಬಗ್ಗೆ ಸಮಗ್ರ ಅಧ್ಯಯನ ನಡೆಸಬೇಕು, ತಮ್ಮ ಮಕ್ಕಳ ಸಾವಿಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ಪಟ್ಟು ಹಿಡಿದು ಹೋರಾಟ ನಡೆಸ್ತಾನೆ ಇದ್ದಾರೆ. ಇತ್ತೀಚೆಗೆ ಅಂದ್ರೆ ಕಳೆದ ಮಾರ್ಚ್ 5ರಂದು ಈ ಪೋಷಕರೆಲ್ಲ ಸೇರಿ ಕೋವಿಡ್ ಲಸಿಕೆಗಳ ಅಡ್ಡ ಪರಿಣಾಮದ ಕುರಿತು ಅಧ್ಯಯನ ನಡೆಸೋಕೆ ತಜ್ಞರ ಸಮಿತಿಯನ್ನ ರಚಿಸುವಂತೆ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ರು. ಸುಪ್ರೀಂ ಕೋರ್ಟ್ ಈ ಪೋಷಕರ ಮನವಿಯನ್ನ ಸ್ವೀಕರಿಸಿ ಅರ್ಜಿಯನ್ನ ವಿಚಾರಣೆಗೆ ಎತ್ಕೊಂಡಿತ್ತು. ಪರಿಸ್ಥಿತಿ ಹೀಗಿರುವಾಗ ಕೋವಿಡ್ ಲಸಿಕೆಯಿಂದಲೇ ನಮ್ಮ ಮಕ್ಕಳ ಜೀವ ಹೋಗಿದೆ, ಆ ಲಸಿಕೆಗಳ ಅಡ್ಡ ಪರಿಣಾಮದ ಬಗ್ಗೆ ಅಧ್ಯಯನ ಮಾಡಿ ಅಂತ ಎಳೆಯ ಮಕ್ಕಳನ್ನ ಕಳೆದುಕೊಂಡ ಆ ನತದೃಷ್ಟ ತಂದೆ ತಾಯಿಗಳು ಹೇಳ್ತಾ ಇರುವಾಗ, ನ್ಯಾಯಕ್ಕಾಗಿ ಹೋರಾಟ ನಡೆಸ್ತಾ ಇರುವಾಗ, ಲಸಿಕೆಯ ಬಗ್ಗೆ ಪದೇ ಪದೇ ಪ್ರಶ್ನೆಗಳನ್ನ ಎತ್ತುತ್ತಾ ಇರುವಾಗ, ಆ ಕುರಿತು ವಿಚಾರಣೆಯನ್ನ ನಡೆಸೋಕೆ ಸುಪ್ರೀಂ ಕೋರ್ಟೇ ಸಜ್ಜಾಗಿರುವಾಗ, ಹೃದಯಾಘಾತದಿಂದ ಸರಣಿ ಸಾವುಗಳು ಸಂಭವಿಸ್ತಾ ಇರುವಂತಹ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಸಾರ್ವಜನಿಕವಾಗಿ ಕೇಳಿಬರ್ತಾ ಇರುವಂತಹ ಅಭಿಪ್ರಾಯಕ್ಕೆ ಸಹಮತವನ್ನ ವ್ಯಕ್ತಪಡಿಸಿ ತಜ್ಞರ ಸಮಿತಿಯನ್ನ ರಚಿಸಿದ್ರಲ್ಲಿ ತಪ್ಪೇನಿದೆ ಅನ್ನೋದ್ರ ಬಗ್ಗೆ ರಾಜಕೀಯ ಪ್ರೇರಿತ ಹೇಳಿಕೆಗಳನ್ನ ನೀಡ್ತಾ ಇರುವವರೇ ಉತ್ತರಿಸಬೇಕಿದೆ. ಹಾಗೆ ಲಸಿಕೆಗಳ ಅಡ್ಡ ಪರಿಣಾಮದಿಂದಲೇ ನಮ್ಮ ಮಕ್ಕಳು ತೀರ್ಕೊಂಡಿದ್ದಾರೆ ಅಂತ ಇಂದಿಗೂ ಮರಗ್ತಾ ಇರುವಂತಹ ಪೋಷಕರಿಗೂ ಉತ್ತರವನ್ನ ಕೊಡಬೇಕಿದೆ. ಉತ್ತರಿಸುವಂತಹ ಪ್ರಯತ್ನವನ್ನ ಮಾಡ್ತಾನೆ, ಇಲ್ಲ ಕೇವಲ ರಾಜಕೀಯ ಹೇಳಿಕೆಗಳಿಗೆ ಸೀಮಿತವಾಗಿ ಬಿಡ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ.